ಬೈ ಏನ್ ಬೈ ಇವು ಯಾರ್ ಇಟ್ಟೋರೆ ಬೈ ಈ ತರ ಗಾಡಿಗಳನ್ನ ಇಡೀ ಕರ್ನಾಟಕದಲ್ಲಿ ಚಾನ್ಸ ಇಲ್ಲ. ಅಕೌಂಟ್ ಫಾಲೋ ಮಾಡ್ಕೊಳ್ಳಿ, ಸೀರಿಯಸ್ ಆಗಿ ಹೇಳ್ತೀನಿ. ಬೇರೆ ಲೆವೆಲ್ ಅಲ್ಲಿ ಕೂಳೆ ಮಾಡ್ತೀವಿ ಈ ಗಾಡಿಗಳು ಇಟ್ಕೊಂಡು. ಹಿಂಗಿರುತ್ತೆ, ಈ ತರ ಆಗತ್ತೆ. ಈ ತರ ಇರೋ ಗಾಡಿನ ಈ ತರ ಮಾಡ್ಬೇಕು ಅಂದ್ರೆ ನಮ್ಗೆ ಎಷ್ಟು ಹಿಂದೆಗಡೆ ಸ್ಟ್ರಗಲ್ ಇದೆ ಗೈಸ್. ಇಡೀ ಕರ್ನಾಟಕಕ್ಕೆ ಒಂದು ಚಾಲೆಂಜ್. ಈ ತರ ಗಾಡಿಗಳನ್ನ ರೆಡಿ ಮಾಡಿ ಯಾರಾದ್ರೂ ನಿಲ್ಸಿದ್ರೆ ನನ್ಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ ಕಡೆಯಿಂದ ಅವ್ರು ಕರ್ಸಿ ನನ್ನ ಕಡೆಯಿಂದ ಸನ್ಮಾನನೆ ಮಾಡ್ಬಿಡ್ತೀನಿ. ಟೋಟಲ್ ಇವಾಗ 4 ಗಾಡಿ ಪ್ಲಸ್ ಅಲ್ಲೊಂದ್ ಗಾಡಿ ನಿಂತಿದೆ, ಇಲ್ಲೊಂದ್ ಗಾಡಿ ನಿಂತಿದೆ, ಇಲ್ಲೊಂದ್ ಗಾಡಿ ನಿಂತಿದೆ. ಟೋಟಲ್ 7 ಗಾಡಿನ ರೆಡಿ ಮಾಡಿದೀವಿ. ಸೊ ಯಾರಾದ್ರೂ ಈ ತರ ಗಾಡಿಗಳನ್ನ ರೆಡಿ ಮಾಡಿರೋರು ಕರ್ನಾಟಕದಲ್ಲಿದ್ರೆ ನನಗೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇದನ್ನ ನಾನೇನು ದುರಾಂಕಾರದಿಂದ ಹೇಳ್ತಿಲ್ಲ, ಗರ್ವದಿಂದ ಹೇಳ್ತಿದ್ದೀನಿ. ಬಿಕಾಸ್ ಆಫ್ ನಾವು ಅಷ್ಟು ಸ್ಟ್ರಗಲ್ ಮಾಡಿ ಈ ಗಾಡಿಗಳನ್ನ ನಾವು ರಿಜಿಸ್ಟರ್ ಮಾಡಿರೋದು. ಇಡೀ ಕರ್ನಾಟಕ ಫುಲ್ ಈಗ ಈ ತರ ಗಾಡಿಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಿಮ್ಮ ಹತ್ರ ಏನಾದ್ರು ಈ ತರ ಗಾಡಿಗಳಿತ್ತು ಅಂತಂದ್ರೆ ನಮ್ಗೆ ಪರ್ಸನಲ್ ಆಗಿ DM ಮಾಡಿ. ಇಲ್ಲ ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಈಗ ಈ ಗಾಡಿಗಳನ್ನ ರಿಜಿಸ್ಟರ್ ಮಾಡಕ್ಕೆ ಎಷ್ಟಾಗುತ್ತೆ, ಏನ್ ಪ್ರೈಸ್ ಆಗುತ್ತೆ, ಏನೇನೆಲ್ಲ ಐಟಮ್ ಬೇಕು ಅಂತ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ನಿಮ್ ಗಾಡಿಗಳನ್ನ ನೀವು ಇರೋ ಕಡೆಯಿಂದ ಇಲ್ಲಿಗೆ ತರಿಸ್ಕೊಂಡು ಮೈಸೂರು ತರಿಸ್ಕೊಂಡು ನಾವು ರಿಜಿಸ್ಟರ್ ಮಾಡಿ ಕೊಟ್ಟು ಕಳಿಸ್ತೀವಿ. ಸೊ ಅಕೌಂಟ್ ಫಾಲೋ ಮಾಡ್ಕೊಳ್ರಪ್ಪ. ಈ ತರ ವಿಡಿಯೋ, ಈ ತರ ಗಾಡಿಗಳು ನೀವು ಎಲ್ಲಿ ನೋಡಕ್ ಸಿಗುತ್ತೆ ಗುರು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.